ಬಳ್ಳಾರಿ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ದರ್ಶನ್ರನ್ನ ಹಾಜರುಪಡಿಸುತ್ತಾರೆ. ದರ್ಶನ್ ಇರಿಸಿರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಬೇಲ್ ಜೊತೆಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ದರ್ಶನ್ ಮನವಿ ಸಲ್ಲಿಕೆ ಸಾಧ್ಯತೆ ಅಂತಿದ್ದಾರೆ. ಆಗುತ್ತೆ ಗೊತ್ತಿಲ್ಲ. ಬೆಂಗಳೂರು ಹತ್ತಿರದ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆ ಇದೆ ಅಂತಿದ್ದಾರೆ. ಅವರು ಸಲ್ಲಿಕೆ ಮಾಡುವಂತ ಸಾಧ್ಯತೆ. ಸೊ ದರ್ಶನ್ ಇರಿಸಿರುವಂತಹ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಬೇಲ್ ಜೊತೆಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ದರ್ಶನ್ ಮನವಿ ಸಲ್ಲಿಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರು ಹತ್ತಿರದ ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಸಲ್ಲಿಕೆ ಸಾಧ್ಯತೆ ಇದೆ ಅಂತಿದ್ದಾರೆ. ಅಂದರೆ ತುಮಕೂರು ಹತ್ರ ಬರಬೇಕಾಗತ್ತೆ. ಸೊ ತುಮಕೂರಿನ ಸುತ್ತಮುತ್ತಲೂ ಕೂಡ ತುಮಕೂರಿನಲ್ಲಿ ಜೈಲಿದೆ, ಅಲ್ಲೂ ಕೂಡ ಅವಕಾಶ ಇದೆ. ಅಲ್ಲಿಗೆ ಶಿಫ್ಟ್ ಏನಾದರೂ ಮಾಡ್ತಾರಾ? ಮನವಿ ಮಾಡ್ಕೊಳ್ಳೋಕೆ ಏನಿಲ್ಲ, ಮಾಡ್ಕೊಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನಂತಿದ್ದಾರೆ ಈಗ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್? ಏನು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ, ಏನು ಹೇಳ್ತಾ ಇದ್ದಾರಂತೆ ಜೈಲಾಧಿಕಾರಿಗಳ ಬಳಿ? ಅರುಣ್, ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯವಾಗುತ್ತೆ. ಅದಾದ್ಮೇಲೆ ಬೆಂಗಳೂರಿನ 24ನೇ ACMM ನ್ಯಾಯಾಲಯದ ಮುಂದೆ ದರ್ಶನ್ ಅವ್ರನ್ನ, ಅಂದ್ರೆ ಕೊಲೆಯಾರೋಪಿ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರು ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ ಅಲ್ಲಿಂದಲೇ ಅವ್ರನ್ನ ಹಾಜರುಪಡಿಸ್ತಾರೆ. ಅದಾದ್ಮೇಲೆ ಬಹುತೇಕ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ಕೂಡ ವಿಸ್ತರಣೆ ಆಗೋದು ಕನ್ಫರ್ಮ್ ಅಂತ ಹೇಳಲಾಗ್ತದೆ. ಅದ್ರ ಜೊತೆಗೆ ಇದೀಗ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ್ಲಿಂದಲೂ ಸಹಿತ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ವ್ಯವಸ್ಥೆಗೆ ಹೊಂದ್ಕೊಳ್ಳಿಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಆರೋಗ್ಯದ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಆದಷ್ಟು ಬೇಗ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಂದ ಬೆಂಗಳೂರಿನ ಹತ್ತಿರದ ಒಂದು ಯಾವುದಾದ್ರೂ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂತ ರೀತಿಯಲ್ಲಿ ಮನವಿಯನ್ನ ಸಲ್ಲಿಸತಕ್ಕಂತ ಸಾಧ್ಯತೆ ಇದೆ. ಅಂದ್ರೆ ಇವತ್ತು ಅಧಿಕೃತವಾಗಿ ದರ್ಶನ್ ಪರ ವಕೀಲರ ಕೈಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಏನು ಅವ್ರ ಕೈಗೆ ಸಿಗುತ್ತೆ. ಅದಾದ್ಮೇಲೆ ಚಾರ್ಜ್ ಶೀಟ್ ನ ಅಂಶಗಳನ್ನ ಪರಿಗಣಿಸಿ ತದನಂತರದಲ್ಲಿ ಅವರು ಬೇಲ್ಗೂ ಕೂಡ ಅರ್ಜಿ ಹಾಕ್ತಾರೆ. ಬೇಲ್ಗೆ ಅರ್ಜಿ ಹಾಕೋದ್ರ ಜೊತೆಗೆ ಇದೀಗ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಬೆಂಗಳೂರಿನ ಹತ್ತಿರದ ಜೈಲು ಒಂದಕ್ಕೆ ನನಗೆ ಶಿಫ್ಟ್ ಮಾಡ್ರಿ, ಸ್ಥಳಾಂತರ ಮಾಡ್ರಿ ಅನ್ನುವಂತ ಆ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮನವಿ ಮಾಡ್ಕೊಳ್ತಕ್ಕಂತ ಸಾಧ್ಯತೆಗಳು ಕೂಡ ಇದೆ. ಅರುಣ್, ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.